ಸರ್, ಈ ನೀರಿನ ಸಮಸ್ಯೆ ಹಿಂದೆ ನಮಗೆ ಮಾರ್ಚ್ ತಿಂಗಳಲ್ಲಿ ಗೊತ್ತಾದಾಗ ಒಂದು ಗಂಭೀರತೆ ಗೊತ್ತಾಗಿ ನಮ್ಮ ಶಾಸಕರು ಮತ್ತು ಲೋಕಸಭಾ ಸದಸ್ಯರು, ಡಿ ಸಿ ಅವರು, ಆಮೇಲೆ ನಮ್ಮ ಕಮಿಷನರು, ನಾವು ಎಲ್ಲ ಒಂದು ಇದ್ರ ಬಗ್ಗೆ ಸಭೆ ಮಾಡಿದ್ವಿ. ಹೋದ ಮಾರ್ಚ್ 6ನೇ ತಾರೀಕು ಅಂದರೆ ಈ ಸಮಸ್ಯೆ ಆಗಬಾರ್ದು ಎಂಬ ಉದ್ದೇಶದಿಂದ. ಆ ಹಿನ್ನೆಲೆಯಲ್ಲಿ ಟಿ ಬಿ ಬೋರ್ಡ್ ಹತ್ರ ನಮ್ಮ ಜಿಲ್ಲಾಧಿಕಾರಿಗಳು ನಮಗೆ ಮೊನ್ನೆ 1ನೇ ತಾರೀಕು 31 ಒಂದು ಪತ್ರ ಬರೋದು. ಸೊ 3ನೇ ತಾರೀಕಿಂದ ಒಂದು ಆದೇಶ ಮಾಡಿಸಿದ್ರು. ಸೊ ಬಳ್ಳಾರಿಯ ಕುಡಿಯೋ ನೀರಿನ ಒಂದು ಕೋಟಾದಲ್ಲಿ ಇಷ್ಟು TMC ನೀರು ಕೊಡ್ಬೇಕಂತೇಳಿ ಆ LLCಗೆ ಅವ್ರು ನಮಗೆ ನೀರು ಬಿಟ್ಟರು, ನಮ್ಮ ಕೋಟ. ಸೊ ಅದು ನಮಗೆ ಇವಾಗ 3ನೇ ತಾರೀಕಿಂದ 18ನೇ ತಾರೀಕುವರೆಗೆ ನೀರು ಬರ್ತಾಯಿದೆ ಸರ್ ನಮಗೆ. ಸೊ ಅದರೆಲ್ಲ ಸ್ಟೋರೇಜ್ ಮಾಡ್ತಾ ಕೆಲವು ಬಿಡ್ತದೆ ಇವಾಗ. ಹಂಗಾಗಿ ಎಲ್ಲರ ಒಂದು ಇದರಿಂದ ಬಂದಿದೆ ಸರ್ ಅದು. ಏನು ಇವತ್ತು 14 ದಿನ 15 ದಿನ ಒಂದು ಕೆಲವು ವಾರ್ಡಲ್ಲಿ ಸಮಸ್ಯೆ ಇದೆ. ಅದನ್ನು ಮತ್ತೊಂದು ಸೇರಿ ನಾವು ಸಭೆ ಕರೆದು ಒಂದು 10 ದಿನಕ್ಕೆ 9 ದಿನಕ್ಕೆ ಮಾಡೋಷ್ಟು ಮಟ್ಟಿಗೆ ಒಂದು ತಗೊಂತೀವಿ ಅವನ್ನ. ಮುಂದೆ ಆಂಧ್ರ ಕೋಟ ಏನು ನೀರು ಬಿಟ್ಟಾಗ ಅವಾಗೂ ನಾವು ಅದನ್ನು ಶೇಖರಣೆ ಮಾಡ್ಕೊಂಡು ಇಂತಿಷ್ಟಂತ ನಾವು ಶೇಖರಣೆಗೆ ಮತ್ತು ಭಾಗಕ್ಕೆ ಕೊಡ್ತೀವಿ ನಾವು. ಮುಂದಿನ ದಿನ ಜೂನ್ವರೆಗಂತೂ ಸ್ವಲ್ಪ ಸಮಾಧಾನಕರ ವಾತಾವರಣ ಸೃಷ್ಟಿಯಾಗಿದೆ. ಸೊ ನಾನು ಸಾರ್ವಜನಿಕರಲ್ಲಿ ಮತ್ತೊಮ್ಮೆ ನಾನು ಮನವಿ ಮಾಡ್ತೇನೆ, ದಯವಿಟ್ಟು ನೀರನ್ನು ಜಾಸ್ತಿ ಪೋಲ್ ಮಾಡಬೇಡ್ರಿ. ಆಮೇಲೆ ನೀವು ಪೈಪ್ ತುಂಬಿದ ಮೇಲೆ, ಟ್ಯಾಂಕ್ ತುಂಬಿದ ಮೇಲೆ ವಾಲ್ ತಿರುವ ಮುಂಚೆದಾಗ ಅಂತ ಮಾಡಿರಿ. ಆಮೇಲೆ ಎಲ್ಲಾದರೂ ಈ ಬೋರ್ವೆಲ್ ರಿಪೇರಿ ಆಗಲಿ, ಆಮೇಲೆ ಪೈಪ್ ಸ್ವಲ್ಪ ಸಮಸ್ಯೆ ಇದ್ದಲ್ಲಿ, ಈ ವಾಲ್ ಸಮಸ್ಯೆ ಇದ್ದಲ್ಲಿ, ಆಮೇಲೆ ಇನ್ನೇನಾದರೂ ನೀರಿಗೆ ಸಂಬಂಧಪಟ್ಟಂಗೆ ಯಾವುದೇ ಕೆಲಸಗಳಿದ್ರೆ ತಕ್ಷಣ ನಮ್ಮ ಆಯುಕ್ತರ ಗಮನಕ್ಕೂ, ನಮ್ಮ ಜೈ ಗಮನಕ್ಕೂ, ನಮ್ಮ ಕಾರ್ಪೊರೇಟರ್ ಗಮನಕ್ಕೂ ತಂದರೆ ಅದನ್ನು ನೀರಿನ ಸಮಸ್ಯೆಯನ್ನು ಬಗೆಹರಿಸೋಕೆ ನಾವು ಸಿದ್ಧರಿದ್ದೇವೆ. ಸೊ ನೀರನ್ನು ಉಳಿಸಿ ನಾವು ಮುಂದಿನ ಇದಕ್ಕೆ ಕೊಡೋಣ ಅಂತ ನನ್ನ ಭಾವನೆ.